ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗ್ರೀನ್ ಪ್ಲಾಂಟ್ ಕಿಚನ್ಗೆ ಸ್ವಾಗತ. ಈಗ ನಾವು ಫ್ರೈಡ್ ರೈಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು: ನಾವು ಅನ್ನನ ಮಾಡಿಟ್ಕೊಂಡಿದ್ದೀವಿ, ಬಟಾಣಿ ಕಾಳು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಪೆಪ್ಪರ್ ಪೌಡರ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಚಿಕ್ಕದಾಗಿ ಹೆಚ್ಚಿರುವಂಥ ಶುಂಠಿ, ಬೆಳ್ಳುಳ್ಳಿ, ಎಲೆಕೋಸು ಅಂದರೆ ಕ್ಯಾಬೇಜ್ ಮತ್ತು ಡೊಣ್ ಮೆಣಸಿನ್ಕಾಯಿ. ಈಗ ಇದಕ್ಕಿನ್ನೂ ಬೇಕಾದರೆ ಬೇರೆ ತರಕಾರಿ ಕೂಡ ನಾವು ಹಾಕ್ಕೋಬೋದು. ಈಗ ಮೊದಲು ಒಂದು ಪ್ಯಾನ್ಗೆ ನಾವು ಶುಂಠಿನ ಹಾಕ್ತಾಯಿದ್ವಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಥರ ಚಿಕ್ಕದಾಗಿ ಹೆಚ್ಚಿಲ್ಲ ಅಂದರೂ ನಾವು ಪೇಸ್ಟ್ ಕೂಡ ಹಾಕ್ಕೋಬೋದು. ಆ ನಂತರ ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ ಕಾಳನ್ನು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಹಸಿ ಬಟಾಣಿ ಕಾಳಿಲ್ಲ ಅಂದರೆ ಒಣ ಬಟಾಣಿ ಕಾಳು ಕೂಡ ನಾವು ಒಂದಿನ ಮುಂಚೆನೇ ನೆನೆಸಿ ಈ ಥರ ಯೂಸ್ ಮಾಡ್ಕೋಬೋದು. ಹಸಿ ಬಟಾಣಿ ಕಾಳಿದ್ರೆ ಹಾಕ್ಕೊಳ್ಳಿ. ನಂತರ ದಪ್ಪ ಮೆಣಸಿನ್ಕಾಯಿ ಅಂದರೆ ಡೊಣ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟು ನಂತರ ಈರುಳ್ಳಿ ಮಾತ್ರ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನಂತರ ಕ್ಯಾರೆಟ್ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಂತರ ಎಲೆಕೋಸು ಕೂಡ ನಾವು ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮದು ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಗೊಜ್ಜು ಮಾಡ್ಕೊತಾ ಇದ್ದೀನಿ. ನಮ್ಗೆ ರೈಸ್ ಎಷ್ಟಿದೆ ಅದನ್ನ ನೋಡಿ ನಾವು ತರಕಾರಿ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಬೀನ್ಸು, ಬೀಟ್ರೋಟು ಈ ಥರ ಬೇರೆ ಯಾವುದಾದ್ರೂ ತರಕಾರಿನೂ ಯೂಸ್ ಮಾಡ್ಕೋಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಫ್ಲವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಫ್ಲವರ್ ಇದ್ದರೆ ಫ್ಲವರ್ ಕೂಡ ಯೂಸ್ ಮಾಡ್ಕೊಳ್ಳಿ. ಸುಮಾರು 8ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಕಂಪ್ಲೀಟಾಗಿ ಬೇಯೋದೇನು ಬೇಡ. ಸುಮಾರು 80% ತರಕಾರಿ ಬೇಯಿದ್ರೂ ಸಾಕು. ಸ್ವಲ್ಪ ಹಸಿ ಆಗಿದ್ದರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದರಲ್ಲಿ ಎಲ್ಲ ತರಕಾರಿನೂ ತುಂಬಾ ಮೆತ್ತಗೆ ಬೇಯಬೇಕು ಅಂತ ಏನಿಲ್ಲ. ಈಗ ಸೋಯಾ ಸಾಸು ಸುಮಾರು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಂತರ ರೆಡ್ ಚಿಲ್ಲಿ ಸಾಸು ಸುಮಾರು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ರೈಸ್ ಹಾಕಿದ ನಂತರನೂ ಸಾಸ್ಗಳು ಹಾಕ್ಕೊತಾರೆ, ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಫಸ್ಟೇ ನಾವು ಎಣ್ಣೆನಲ್ಲೇ ಹಾಕಿ ನಂತರ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ. ಬೇಕಾದರೆ ರೈಸ್ ಕಲಸಿದ ನಂತರನೂ ನಾವು ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೋಬೋದು. ಜಾಸ್ತಿ ಹಾಕಿದ್ರೆ ತೆಗಿಯೋಕ್ಕಾಗಲ್ಲ. ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೋಬಹುದು, ಅವ್ರಿಗೇನು ಕಷ್ಟ ಅನಿಸಲ್ಲ. ಸ್ವಲ್ಪ ತರಕಾರಿ ಇದ್ದರೆ ರೈಸ್ ಮಾಡ್ಕೊಂಡು ಈ ಥರ ಫ್ರೈಡ್ ರೈಸ್ ಮಾಡ್ಕೋಬೋದು. ಈಗ ಅನ್ನ ಮಾತ್ರ ನಾವು ಸ್ವಲ್ಪ ಉದ್ರಾಗೆ ಮಾಡ್ಕೋಬೇಕು. ಮೆತ್ತಗೆ ಆದರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಬಾಸುಮತಿ ರೈಸ್ ಆದರೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಇರೋ ರೈಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ ಇದ್ದರೆ ಅದು ಸ್ವಲ್ಪ ಮನೆಯಲ್ಲಿರೋ ರೈಸ್ ಸ್ವಲ್ಪ ಸೇರಿಸಿ ನಾವು ಅನ್ನ ಮಾಡ್ಕೋಬೋದು. ಇಲ್ಲ ಬಾಸುಮತಿ ರೈಸ್ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಮನೆಯಲ್ಲಿರೋ ರೈಸ್ ಕೂಡ ಚೆನ್ನಾಗೇ ಇರುತ್ತೆ. ಅದು ಏನು ಚೆನ್ನಾಗಿರಲ್ಲ ಅಂತ ಏನಿರಲ್ಲ. ನಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದನ್ನೇ ಮಾಡ್ಕೋಬೋದು. ಒಟ್ಟಿನಲ್ಲಿ ರೈಸ್ ಮಾತ್ರ ಉದ್ರಾಗಿರಬೇಕು. ರೈಸ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಬಸಿದ್ರೆ ಇನ್ನೂ ಉದ್ರಾಗಿ ಬರುತ್ತೆ. ಕೊನೆಯದಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಕೈ ಆಡಿಸ್ಕೊತಾ ಇದ್ದೀನಿ. ಇದು ಪೆಪ್ಪರ್ ಪೌಡ್ರ್ ಕೂಡ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಕೈ ಆಡಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಈಗ ನೋಡಿ ಫ್ರೈಡ್ ರೈಸ್ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ರಾತ್ರಿ ನಮಗೆ ಊಟಕ್ಕೆ ಸ್ವಲ್ಪ ಸಾರು ಮಾಡೋಕ್ಕೆ ಬೇಜಾರಾದಾಗ ಈ ಥರ ಚಿತ್ರಾನ್ನ ಬದಲು ಈ ಥರ ತರಕಾರಿ ಇದ್ದರೆ ಫ್ರೈಡ್ ರೈಸ್ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ. ಈ ಥರ ಫ್ರೈಡ್ ರೈಸ್ ನೀವು ಒಂದು ಸರಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.